ಅಲ್ರಿ ಈಚೆಗಡೆ ನೀವು ಮೀಟಿಂಗ್ ಕರಿತೀರಿ, ಅಲ್ಲಿ ಔತಣ್ ಕೂಡಕ್ಕೂ ಬರ್ತೀನಿ ಅಂತ ಹೇಳ್ತೀರಿ. ಮೊದಲ ನಿಗದಿಯಾಗಿ ಕೊಟ್ಟಿದ್ದು ತುಮಕೂರು ಕಾರ್ಯಕ್ರಮ. ಇವತ್ತು ತುರಾತುರಿಯಾಗಿ ನೀವು 11 ಗಂಟೆಗೆ ಮೀಟಿಂಗ್ ಕರಿತೀರಿ. ಕರೆದ ಮೇಲೆ ಮೀಟಿಂಗ್ ಅರ್ಧ ತಾಸೇ ಮುಗಿದಿಲ್ಲ. ಅಲ್ಲಿ ರೈತ ಇವ್ರ ಮುಖಂಡರು ಕರಿತೀರಿ, ಆಮೇಲೆ ಎಲ್ಲ ಪ್ರತಿನಿಧಿ ಕರಿತೀರಿ, ಫ್ಯಾಕ್ಟ್ರಿ ಮಾಲಕರನ್ನು ಕರಿತೀರಿ, ಶುಗರ್ ಫ್ಯಾಕ್ಟ್ರಿ ಮಾಲಕರನ್ನ. ಒಂದು ಅರ್ಧ ಗಂಟೆಯಲ್ಲಿ ಮುಗಿಲಿಕ್ಕೆ ಸಾಧ್ಯ. ಎಲ್ಲೇ ನಾನು ಡಿ ಸಿ ಆಫೀಸಾಗ ಒಂದು ಸಣ್ಣ ಮೀಟಿಂಗ್ ಮಾಡಿದರೂ ಕನಿಷ್ಠ 1 ರಿಂದ 1.5 ತಾಸು ತೊಗೊತೀನಿ ನಾನು ಬೆಳಗಾವಿಯಲ್ಲಿ. ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯದ ಸಮಸ್ಯೆ ಬಗೆಹರಿಸಲಿಕ್ಕೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಸಾಧ್ಯನೋ? ಇದು ಅರ್ಥ ಮಾಡ್ಕೊಂಡು ಬೆಳಗಿನ ಡೈರೆಕ್ಷನ್ ಕೊಡ್ಬೋದಾಗಿತ್ತು ಅಲ್ಲಿ ರಾಜಣ್ಣವ್ರಿಗೆ. ಇಲ್ಲ, ಇವತ್ತು ನಾನು ತುಮಕೂರಿಗೆ ಬರೋದಿಲ್ಲ, ಇದು ಸಾಯಂಕಾಲವರೆಗೆ ಮೀಟಿಂಗು, ಅಲ್ಲೆಲ್ಲ ವೇಸ್ಟ್ ಮಾಡುವಂಥದ್ದು. ಮತ್ತು ಇದೊಂದು ರಾಜಣ್ಣವ್ರದ್ದು ಏನೋ ಒಂದು ಅಲ್ಲಿ ಇದು ಇತ್ತು, ಒಂದು ಗೆಟ್ ಟುಗೆದರು, ಬಹುಶಃ ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಕರೆದಂಥದ್ದು. ಕೊನೆಯ ಕ್ಷಣಕ್ಕೆ ನೀವು ರದ್ದು ಮಾಡ್ತೀರಿ. ಅದಕ್ಕಾಗಿ ಈ ರೀತಿ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ ಕಾಂಗ್ರೆಸ್ನವ್ರು ಸ್ಟಾರ್ಟ್ ಆಗಿಬಿಟ್ಟಾವೆ. ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಏನೋ ಒಂದು ಭಾಳ ಅದ್ಭುತವಾದಂಥ ಸಾಧನೆ ಮಾಡಕ್ಕೆ ಕೊಟ್ಟಿಲ್ಲ. ನೀವು ಬೆಳಗ್ಗೆ ಹೇಳ್ಬೋದಾಗಿತ್ತು, ರದ್ದು ಮಾಡಿಬಿಡ್ರಿ ರಾಜಣ್ಣವರು, ಇವತ್ತು ಬೇಡ, ಇವತ್ತು ಇಡೀ ದಿವಸ ನಡೀತಿದ್ದ ಸಭೆ, ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕಂತ ಹೇಳಿ ಗಟ್ಟಿಯಾಗಿ ಹೇಳ್ಬೇಕಾಯ್ತಲ್ಲ. ಅಲ್ಲಿನೂ ಕಾಯಿಸೋದು, ಇಲ್ಲಿ ಮೀಟಿಂಗ್ ಮಾಡೋದು, ಇಲ್ಲಿ ಹರಿಬರಿಯಾಗಿ ಮೀಟಿಂಗ್ ಮಾಡಿ ಒಂದೇನೋ ನಿರ್ಧಾರ ಮಾಡೋಸ್ ಮಾಡಿ ಹೊಂಟು ಬಿಡೋದು. ಇದ್ರ ಅರ್ಥನೇ ಇಲ್ಲ. ಈಗ ರಾಜ್ಯಾಧ್ಯಕ್ಷರು ಇದ್ದಾರೆ, ಮುಂದುವರೆದಿದ್ದಾರೆ. ಹೀಗಾಗಿ ಇಲ್ಲಿ ಆ ಪ್ರಶ್ನೆನೇ ಬಂದಿಲ್ಲ. ರಾಜ್ಯಾಧ್ಯಕ್ಷರು ಬದಲಾವಣೆ ಮತ್ತೊಂದು ಯಾವುದು ಬದಲಾವಣೆ ಪ್ರಶ್ನೆ ಬಂದೇ ಇಲ್ಲಲ್ಲ ಈಗ. ಶೀಘ್ರದಲ್ಲೇ ಅಂತ ಯಾರು ಅಂದ್ರೆ ಎಂದವ್ರು ಯಾರು ಶೀಘ್ರದಲ್ಲೇ ಒಂದು ಬದಲಾವಣೆ ಹಾಕೋದಂತೆ ನಾಯಕನ ಒಟ್ಟು ರಾಜ್ಯಾಧ್ಯಕ್ಷ ಅದು ಯಾರಂತ ನಿಮ್ಮ ಜೋಶಿ ಅವರು ಇರ್ಬೋದು, ಮೊದಲ ನಾಯಕರು ಸಹ ಹೇಳಿದ್ರು. ಅಲ್ಲಲ್ಲ ನೋಡ್ರಿ, ಈಗ ಒಂದು ಪ್ರೊಸೆಸ್ ಇರ್ತದೆ, ಪ್ರೊಸೀಜರ್. ಪ್ರತಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಆಯ್ಕೆ ಆಗ್ತದೆ. ಹೀಗಾಗಿ ಇಡೀ ರಾಜ್ಯದ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಗ್ತಾಯಿದೆ. ಹೀಗಾಗಿ ಕರ್ನಾಟಕದಲ್ಲಿ ಏನೋ ವಿಜೇಂದ್ರವರು ಪೀರಿಯಡ್ ಇನ್ನೂ ಇದೆ ನಡೆಯೋದು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಹೊಸದಾಗಿ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಯಾಕೆ ಬಂದದ್ದು ನಂಗೆ ಗೊತ್ತಿಲ್ಲ. ಅಲ್ರಿ ಈಚೆಗಡೆ ನೀವು ಮೀಟಿಂಗ್ ಕರಿತೀರಿ, ಅಲ್ಲಿ ಔತಣ್ ಕೂಡಕ್ಕೂ ಬರ್ತೀನಿ ಅಂತ ಹೇಳ್ತೀರಿ. ಮೊದಲ ನಿಗದಿಯಾಗಿ ಕೊಟ್ಟಿದ್ದು ತುಮಕೂರು ಕಾರ್ಯಕ್ರಮ. ಇವತ್ತು ತುರಾತುರಿಯಾಗಿ ನೀವು 11 ಗಂಟೆಗೆ ಮೀಟಿಂಗ್ ಕರಿತೀರಿ. ಕರೆದ ಮೇಲೆ ಮೀಟಿಂಗ್ ಅರ್ಧ ತಾಸೇ ಮುಗಿದಿಲ್ಲ. ಅಲ್ಲಿ ರೈತ ಇವ್ರ ಮುಖಂಡರು ಕರಿತೀರಿ, ಆಮೇಲೆ ಎಲ್ಲ ಪ್ರತಿನಿಧಿ ಕರಿತೀರಿ, ಫ್ಯಾಕ್ಟ್ರಿ ಮಾಲಕರನ್ನು ಕರಿತೀರಿ, ಶುಗರ್ ಫ್ಯಾಕ್ಟ್ರಿ ಮಾಲಕರನ್ನ. ಒಂದು ಅರ್ಧ ಗಂಟೆಯಲ್ಲಿ ಮುಗಿಲಿಕ್ಕೆ ಸಾಧ್ಯ. ಎಲ್ಲೇ ನಾನು ಡಿ ಸಿ ಆಫೀಸಾಗ ಒಂದು ಸಣ್ಣ ಮೀಟಿಂಗ್ ಮಾಡಿದರೂ ಕನಿಷ್ಠ 1 ರಿಂದ 1.5 ತಾಸು ತೊಗೊತೀನಿ ನಾನು ಬೆಳಗಾವಿಯಲ್ಲಿ. ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯದ ಸಮಸ್ಯೆ ಬಗೆಹರಿಸಲಿಕ್ಕೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಸಾಧ್ಯನೋ? ಇದು ಅರ್ಥ ಮಾಡ್ಕೊಂಡು ಬೆಳಗಿನ ಡೈರೆಕ್ಷನ್ ಕೊಡ್ಬೋದಾಗಿತ್ತು ಅಲ್ಲಿ ರಾಜಣ್ಣವ್ರಿಗೆ. ಇಲ್ಲ, ಇವತ್ತು ನಾನು ತುಮಕೂರಿಗೆ ಬರೋದಿಲ್ಲ, ಇದು ಸಾಯಂಕಾಲವರೆಗೆ ಮೀಟಿಂಗು, ಅಲ್ಲೆಲ್ಲ ವೇಸ್ಟ್ ಮಾಡುವಂಥದ್ದು. ಮತ್ತು ಇದೊಂದು ರಾಜಣ್ಣವ್ರದ್ದು ಏನೋ ಒಂದು ಅಲ್ಲಿ ಇದು ಇತ್ತು, ಒಂದು ಗೆಟ್ ಟುಗೆದರು, ಬಹುಶಃ ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಕರೆದಂಥದ್ದು. ಕೊನೆಯ ಕ್ಷಣಕ್ಕೆ ನೀವು ರದ್ದು ಮಾಡ್ತೀರಿ. ಅದಕ್ಕಾಗಿ ಈ ರೀತಿ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ ಕಾಂಗ್ರೆಸ್ನವ್ರು ಸ್ಟಾರ್ಟ್ ಆಗಿಬಿಟ್ಟಾವೆ. ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಏನೋ ಒಂದು ಭಾಳ ಅದ್ಭುತವಾದಂಥ ಸಾಧನೆ ಮಾಡಕ್ಕೆ ಕೊಟ್ಟಿಲ್ಲ. ನೀವು ಬೆಳಗ್ಗೆ ಹೇಳ್ಬೋದಾಗಿತ್ತು, ರದ್ದು ಮಾಡಿಬಿಡ್ರಿ ರಾಜಣ್ಣವರು, ಇವತ್ತು ಬೇಡ, ಇವತ್ತು ಇಡೀ ದಿವಸ ನಡೀತಿದ್ದ ಸಭೆ, ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕಂತ ಹೇಳಿ ಗಟ್ಟಿಯಾಗಿ ಹೇಳ್ಬೇಕಾಯ್ತಲ್ಲ. ಅಲ್ಲಿನೂ ಕಾಯಿಸೋದು, ಇಲ್ಲಿ ಮೀಟಿಂಗ್ ಮಾಡೋದು, ಇಲ್ಲಿ ಹರಿಬರಿಯಾಗಿ ಮೀಟಿಂಗ್ ಮಾಡಿ ಒಂದೇನೋ ನಿರ್ಧಾರ ಮಾಡೋಸ್ ಮಾಡಿ ಹೊಂಟು ಬಿಡೋದು. ಇದ್ರ ಅರ್ಥನೇ ಇಲ್ಲ. ಈಗ ರಾಜ್ಯಾಧ್ಯಕ್ಷರು ಇದ್ದಾರೆ, ಮುಂದುವರೆದಿದ್ದಾರೆ. ಹೀಗಾಗಿ ಇಲ್ಲಿ ಆ ಪ್ರಶ್ನೆನೇ ಬಂದಿಲ್ಲ. ರಾಜ್ಯಾಧ್ಯಕ್ಷರು ಬದಲಾವಣೆ ಮತ್ತೊಂದು ಯಾವುದು ಬದಲಾವಣೆ ಪ್ರಶ್ನೆ ಬಂದೇ ಇಲ್ಲಲ್ಲ ಈಗ. ಶೀಘ್ರದಲ್ಲೇ ಅಂತ ಯಾರು ಅಂದ್ರೆ ಎಂದವ್ರು ಯಾರು ಶೀಘ್ರದಲ್ಲೇ ಒಂದು ಬದಲಾವಣೆ ಹಾಕೋದಂತೆ ನಾಯಕನ ಒಟ್ಟು ರಾಜ್ಯಾಧ್ಯಕ್ಷ ಅದು ಯಾರಂತ ನಿಮ್ಮ ಜೋಶಿ ಅವರು ಇರ್ಬೋದು, ಮೊದಲ ನಾಯಕರು ಸಹ ಹೇಳಿದ್ರು. ಅಲ್ಲಲ್ಲ ನೋಡ್ರಿ, ಈಗ ಒಂದು ಪ್ರೊಸೆಸ್ ಇರ್ತದೆ, ಪ್ರೊಸೀಜರ್. ಪ್ರತಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಆಯ್ಕೆ ಆಗ್ತದೆ. ಹೀಗಾಗಿ ಇಡೀ ರಾಜ್ಯದ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಗ್ತಾಯಿದೆ. ಹೀಗಾಗಿ ಕರ್ನಾಟಕದಲ್ಲಿ ಏನೋ ವಿಜೇಂದ್ರವರು ಪೀರಿಯಡ್ ಇನ್ನೂ ಇದೆ ನಡೆಯೋದು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಹೊಸದಾಗಿ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಯಾಕೆ ಬಂದದ್ದು ನಂಗೆ ಗೊತ್ತಿಲ್ಲ. ಅಲ್ರಿ ಈಚೆಗಡೆ ನೀವು ಮೀಟಿಂಗ್ ಕರಿತೀರಿ, ಅಲ್ಲಿ ಔತಣ್ ಕೂಡಕ್ಕೂ ಬರ್ತೀನಿ ಅಂತ ಹೇಳ್ತೀರಿ. ಮೊದಲ ನಿಗದಿಯಾಗಿ ಕೊಟ್ಟಿದ್ದು ತುಮಕೂರು ಕಾರ್ಯಕ್ರಮ. ಇವತ್ತು ತುರಾತುರಿಯಾಗಿ ನೀವು 11 ಗಂಟೆಗೆ ಮೀಟಿಂಗ್ ಕರಿತೀರಿ. ಕರೆದ ಮೇಲೆ ಮೀಟಿಂಗ್ ಅರ್ಧ ತಾಸೇ ಮುಗಿದಿಲ್ಲ. ಅಲ್ಲಿ ರೈತ ಇವ್ರ ಮುಖಂಡರು ಕರಿತೀರಿ, ಆಮೇಲೆ ಎಲ್ಲ ಪ್ರತಿನಿಧಿ ಕರಿತೀರಿ, ಫ್ಯಾಕ್ಟ್ರಿ ಮಾಲಕರನ್ನು ಕರಿತೀರಿ, ಶುಗರ್ ಫ್ಯಾಕ್ಟ್ರಿ ಮಾಲಕರನ್ನ.
ಒಂದು ಅರ್ಧ ಗಂಟೆಯಲ್ಲಿ ಮುಗಿಲಿಕ್ಕೆ ಸಾಧ್ಯ. ಎಲ್ಲೇ ಒಂದು ನಾನು ಡಿ ಸಿ ಆಫೀಸಾಗ ಒಂದು ಸಣ್ಣ ಮೀಟಿಂಗ್ ಮಾಡಿದರೂ ಕನಿಷ್ಠ 1 ತಾಸು ತೊಗೊತೀನಿ ನಾನು ಬೆಳಗಾವದಲ್ಲಿ. ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯದ ಸಮಸ್ಯೆ ಬಗೆಹರಿಸಲಿಕ್ಕೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಸಾಧ್ಯನೋ? ಇದು ಅರ್ಥ ಮಾಡ್ಕೊಂಡು ಬೆಳಗಿನ ಡೈರೆಕ್ಷನ್ ಕೊಡ್ಬೋದಾಗಿತ್ತು ಅಲ್ಲಿ ರಾಜಣ್ಣವ್ರಿಗೆ. ಇಲ್ಲ, ಇವತ್ತು ನಾನು ತುಮಕೂರಿಗೆ ಬರೋದಿಲ್ಲ, ಇದು ಸಾಯಂಕಾಲವರೆಗೆ ಮೀಟಿಂಗು, ಅಲ್ಲೆಲ್ಲ ವೇಸ್ಟ್ ಮಾಡುವಂಥದ್ದು. ಮತ್ತು ಇದೊಂದು ರಾಜಣ್ಣವ್ರದ್ದು ಏನೋ ಒಂದು ಅಲ್ಲಿ ಇದು ಇತ್ತು, ಒಂದು ಗೆಟ್ ಟುಗೆದರ್, ಬಹುಶಃ ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಕರೆದಂಥದ್ದು. ಕೊನೆಯ ಕ್ಷಣಕ್ಕೆ ನೀವು ರದ್ದು ಮಾಡ್ತೀರಿ. ಅದಕ್ಕಾಗಿ ಈ ರೀತಿ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ ಕಾಂಗ್ರೆಸ್ನವ್ರು ಸ್ಟಾರ್ಟ್ ಆಗಿಬಿಟ್ಟಾವೆ. ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಏನೋ ಒಂದು ಭಾಳ ಅದ್ಭುತವಾದಂಥ ಸಾಧನೆ ಮಾಡಲಿಕ್ಕೆ ಕೊಟ್ಟಿಲ್ಲ. ನೀವು ಬೆಳಗಿನ ಹೇಳ್ಬೋದಾಗಿತ್ತು, ರದ್ದು ಮಾಡಿಬಿಡ್ರಿ ರಾಜಣ್ಣವರು, ಇವತ್ತು ಬೇಡ, ಇವತ್ತು ಇಡೀ ದಿವಸ ನಡೀತಿದ್ದ ಸಭೆ, ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕಂತ ಹೇಳಿ ಗಟ್ಟಿಯಾಗಿ ಹೇಳ್ಬೇಕಾಗಿತ್ತಲ್ಲ. ಅಲ್ಲಿನೂ ಕಾಯಿಸೋದು, ಇಲ್ಲಿ ಮೀಟಿಂಗ್ ಮಾಡೋದು, ಇಲ್ಲಿ ಹರಿಬರಿಯಾಗಿ ಮೀಟಿಂಗ್ ಮಾಡಿ ಒಂದೇನೋ ನಿರ್ಧಾರ ಅನೌನ್ಸ್ ಮಾಡಿ ಹೊಂಟು ಬಿಡೋದು. ಇದರ ಅರ್ಥನೇ ಇಲ್ಲ. ಈಗ ರಾಜ್ಯಾಧ್ಯಕ್ಷರು ಇದ್ದಾರೆ, ಮುಂದುವರೆದಿದ್ದಾರೆ. ಹೀಗಾಗಿ ಇಲ್ಲಿ ಆ ಪ್ರಶ್ನೆನೇ ಬಂದಿಲ್ಲ. ರಾಜ್ಯಾಧ್ಯಕ್ಷರು ಬದಲಾವಣೆ, ಮತ್ತೊಂದು ಯಾವುದು ಬದಲಾವಣೆ ಪ್ರಶ್ನೆ ಬಂದೇ ಇಲ್ಲಲ್ಲ ಈಗ. ಯಾಕಂದ್ರೆ ಶೀಘ್ರದಲ್ಲೇ ಅಂತ ಯಾರಂದ್ರೆ ಎಂದವ್ರು ಯಾರು ಹೇಳ್ತಾ ಇದ್ರು, ಶೀಘ್ರದಲ್ಲೇ ಒಂದು ಬದಲಾವಣೆ ಹಾಕೋದಂತೆ ನಾಯಕನ ಒಟ್ಟು ರಾಜ್ಯಾಧ್ಯಕ್ಷ ಅದು ಯಾರಂತ ನಿಮ್ಮ ಜೋಶಿ ಅವರು ಇರ್ಬೋದು, ಮೊದಲ ನಾಯಕರು ಸಹ ಹೇಳಿದ್ರು. ಅಲ್ಲಲ್ಲ ನೋಡ್ರಿ, ಈಗ ಒಂದು ಪ್ರೊಸೆಸ್ ಇರ್ತದೆ, ಪ್ರೊಸೀಜರ್. ಪ್ರತಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಆಯ್ಕೆ ಆಗ್ತದೆ. ಹೀಗಾಗಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಗ್ತಾಯಿದೆ. ಹೀಗಾಗಿ ಕರ್ನಾಟಕದಲ್ಲಿ ಏನೋ ವಿಜೇಂದ್ರವರು ಪೀರಿಯಡ್ ಇನ್ನೂ ಇದೆ ನಡೆಯೋದು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಹೊಸದಾಗಿ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಯಾಕೆ ಬಂದದ್ದು ನಂಗೆ ಗೊತ್ತಿಲ್ಲ. ಅಲ್ರಿ, ಈಚೆಗಡೆ ನೀವು ಮೀಟಿಂಗ್ ಕರಿತೀರಿ, ಅಲ್ಲಿ ಔತಣ ಕೂಡಕ್ಕೂ ಬರ್ತೀನಿ ಅಂತ ಹೇಳ್ತೀರಿ. ಮೊದಲ ನಿಗದಿಯಾಗಿ ಕೊಟ್ಟಿದ್ದು ತುಮಕೂರು ಕಾರ್ಯಕ್ರಮ. ಇವತ್ತು ತುರಾತುರಿಯಾಗಿ ನೀವು 11 ಗಂಟೆಗೆ ಮೀಟಿಂಗ್ ಕರಿತೀರಿ. ಕರೆದ ಮೇಲೆ ಮೀಟಿಂಗ್ ಅರ್ಧ ತಾಸೇ ಮುಗಿಯೋದಿಲ್ಲ. ಅಲ್ಲಿ ರೈತ ಇವರು ಮುಖಂಡರು ಕರಿತೀರಿ, ಆಮೇಲೆ ಎಲ್ಲ ಪ್ರತಿನಿಧಿ ಕರಿತೀರಿ, ಫ್ಯಾಕ್ಟ್ರಿ ಮಾಲಕರನ್ನು ಕರಿತೀರಿ, ಶುಗರ್ ಫ್ಯಾಕ್ಟ್ರಿ ಮಾಲಕರನ್ನ. ಒಂದು ಅರ್ಧ ಗಂಟೆಯಲ್ಲಿ ಮುಗಿಲಿಕ್ಕೆ ಸಾಧ್ಯ. ಎಲ್ಲೇ ಒಂದು ನಾನು ಡಿ ಸಿ ಆಫೀಸಾಗ ಒಂದು ಸಣ್ಣ ಮೀಟಿಂಗ್ ಮಾಡಿದರೂ ಕನಿಷ್ಠ 1 ತಾಸು ತೊಗೊತೀನಿ ನಾನು ಬೆಳಗಾವದಲ್ಲಿ. ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯದ ಸಮಸ್ಯೆ ಬಗೆಹರಿಸಲಿಕ್ಕೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಸಾಧ್ಯನೋ? ಇದು ಅರ್ಥ ಮಾಡ್ಕೊಂಡು ಬೆಳಗಿನ ಡೈರೆಕ್ಷನ್ ಕೊಡ್ಬೋದಾಗಿತ್ತು ಅಲ್ಲಿ ರಾಜಣ್ಣವ್ರಿಗೆ. ಇಲ್ಲ, ಇವತ್ತು ನಾನು ತುಮಕೂರಿಗೆ ಬರೋದಿಲ್ಲ, ಇದು ಸಾಯಂಕಾಲವರೆಗೆ ಮೀಟಿಂಗು, ಅಲ್ಲೆಲ್ಲ ವೇಸ್ಟ್ ಮಾಡುವಂಥದ್ದು. ಮತ್ತು ಇದೊಂದು ರಾಜಣ್ಣವ್ರದ್ದು ಏನೋ ಒಂದು ಅಲ್ಲಿ ಇದು ಇತ್ತು, ಒಂದು ಗೆಟ್ ಟುಗೆದರ್, ಬಹುಶಃ ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಕರೆದಂಥದ್ದು. ಕೊನೆಯ ಕ್ಷಣಕ್ಕೆ ನೀವು ರದ್ದು ಮಾಡ್ತೀರಿ. ಅದಕ್ಕಾಗಿ ಈ ರೀತಿ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ ಕಾಂಗ್ರೆಸ್ನವ್ರು ಸ್ಟಾರ್ಟ್ ಆಗಿಬಿಟ್ಟಾವೆ. ಅದು ರಾಜಕಾರಣ ಹಿನ್ನೆಲೆಯಲ್ಲಿ ಏನೋ ಒಂದು ಭಾಳ ಅದ್ಭುತವಾದಂಥ ಸಾಧನೆ ಮಾಡಲಿಕ್ಕೆ ಕೊಟ್ಟಿಲ್ಲ. ನೀವು ಬೆಳಗಿನ ಹೇಳ್ಬೋದಾಗಿತ್ತು, ರದ್ದು ಮಾಡಿಬಿಡ್ರಿ ರಾಜಣ್ಣವರು, ಇವತ್ತು ಬೇಡ, ಇವತ್ತು ಇಡೀ ದಿವಸ ನಡೀತಿದ್ದ ಸಭೆ, ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕಂತ ಹೇಳಿ ಗಟ್ಟಿಯಾಗಿ ಹೇಳ್ಬೇಕಾಗಿತ್ತಲ್ಲ. ಅಲ್ಲಿನೂ ಕಾಯಿಸೋದು, ಇಲ್ಲಿ ಮೀಟಿಂಗ್ ಮಾಡೋದು, ಇಲ್ಲಿ ಹರಿಬರಿಯಾಗಿ ಮೀಟಿಂಗ್ ಮಾಡಿ ಒಂದೇನೋ ನಿರ್ಧಾರ ಅನೌನ್ಸ್ ಮಾಡಿ ಹೊಂಟು ಬಿಡೋದು. ಇದರ ಅರ್ಥನೇ ಇಲ್ಲ. ಈಗ ರಾಜ್ಯಾಧ್ಯಕ್ಷರು ಇದ್ದಾರೆ, ಮುಂದುವರೆದಿದ್ದಾರೆ. ಹೀಗಾಗಿ ಇಲ್ಲಿ ಆ ಪ್ರಶ್ನೆನೇ ಬಂದಿಲ್ಲ. ರಾಜ್ಯಾಧ್ಯಕ್ಷರು ಬದಲಾವಣೆ, ಮತ್ತೊಂದು ಯಾವುದು ಬದಲಾವಣೆ ಪ್ರಶ್ನೆ ಬಂದೇ ಇಲ್ಲಲ್ಲ ಈಗ. ಯಾಕಂದ್ರೆ ಶೀಘ್ರದಲ್ಲೇ ಅಂತ ಯಾರಂದ್ರೆ ಎಂದವ್ರು ಯಾರು ಹೇಳ್ತಾ ಇದ್ರು, ಶೀಘ್ರದಲ್ಲೇ ಒಂದು ಬದಲಾವಣೆ ಹಾಕೋದಂತೆ ನಾಯಕನ ಒಟ್ಟು ರಾಜ್ಯಾಧ್ಯಕ್ಷ ಅದು ಯಾರಂತ ನಿಮ್ಮ ಜೋಶಿ ಅವರು ಇರ್ಬೋದು, ಮೊದಲ ನಾಯಕರು ಸಹ ಹೇಳಿದ್ರು. ಅಲ್ಲಲ್ಲ ನೋಡ್ರಿ, ಈಗ ಒಂದು ಪ್ರೊಸೆಸ್ ಇರ್ತದೆ, ಪ್ರೊಸೀಜರ್. ಪ್ರತಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಆಯ್ಕೆ ಆಗ್ತದೆ. ಹೀಗಾಗಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಗ್ತಾಯಿದೆ. ಹೀಗಾಗಿ ಕರ್ನಾಟಕದಲ್ಲಿ ಏನೋ ವಿಜೇಂದ್ರವರು ಪೀರಿಯಡ್ ಇನ್ನೂ ಇದೆ ನಡೆಯೋದು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಹೊಸದಾಗಿ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಯಾಕೆ ಬಂದದ್ದು ನಂಗೆ ಗೊತ್ತಿಲ್ಲ.